ಹೆಸರು ಬೊರೇಗೌಡ ಅಂತ. ನಾನು ಮದ್ದೂರು ತಾಲೂಕು ಕಸ್ಬಾ ಬೋರಾಪುರ ಗ್ರಾಮದ ಬೊರೇಗೌಡ ಅಂತ. ನಮ್ಮ ತಂದೆ ಬೊರೇಗೌಡ ಗೌಡಪ್ಪನ ಮಗ. ನಾವು ವ್ಯವಸಾಯನ ನಮ್ಮ ತಂದೆ ತಾತ ಕಾಲದಿಂದಲೂ ಮಾಡ್ಕೊಂಬಂದಿದ್ದಂಥ ಬೆಳೆ ಗದ್ದೆಗಳ ವ್ಯವಸಾಯನ ನಾವು ಮುಂದುವರಿಸ್ತಾ ಇದ್ದೀನಿ. ನಾನು ಸೆಕೆಂಡ್ ಇಯರ್ PUC ವಿದ್ಯಾಭ್ಯಾಸ ಮಾಡಿದ್ದೀನಿ. ವಿದ್ಯಾಭ್ಯಾಸ ಮಾಡಿದ್ಮೇಲೆ ನಮ್ಮ ತಂದೆ ವ್ಯವಸಾಯದಲ್ಲೇ ಇರು, ನಾವು ಮಾಡ್ಕೊಂಬಂದಂಥ ಕೆಲಸನ ಮುಂದುವರಿಸ್ಕೊಂಡು ಹೋಗೋನು ಅಂತ ನಿಟ್ಟಲ್ಲಿ ನಾನು ವ್ಯವಸಾಯಕ್ಕೆ ಇದು ಮಾಡಿಸ್ಕೊಂಡ್ರು. ಮತ್ತು ಹೆಚ್ಚಿಗೆ ಓದಿ ಕೆಲಸಕ್ಕೆ ಹೋಗುವಂಥ ಅಭ್ಯಾಸ ಇಷ್ಟ ಇರಲಿಲ್ಲ. ಆ ದಿಸೆಯಲ್ಲಿ ನಾನು ವ್ಯವಸಾಯಕ್ಕೆ ಬಂದೆ. ವ್ಯವಸಾಯದಲ್ಲಿ ಏನಾದರೂ ಪ್ರಗತಿ ಮಾಡಬೇಕನ್ನುವಂಥ ನಿಟ್ಟಲ್ಲಿ ಎಲ್ಲ ಕ್ರಾಪ್ನ ಹಾಕಬೇಕು ಅನ್ನುವಂಥ ಉದ್ದೇಶದಲ್ಲಿ ತೆಂಗು, ಮಾವು, ಸಪೋಟ, ನಿಂಬೆ, ದಾಳಿಂಬೆ, ಆಮೇಲೆ ಭತ್ತ, ರಾಗಿ, ಕಬ್ಬು, ರೇಷ್ಮೆ, ಕುರಿ ಸಾಕಣೆ, ಆಡು ಮತ್ತು ಹಸು ಎಲ್ಲ ಕೃಷಿ ಎಲ್ಲ ಇರಬೇಕು ಅನ್ನುವಂಥದ್ದು. ಪ್ರತಿಯೊಂದು ಮನೆಗೆ ಬೇಕಾದಂಥ ನಮಗೆ ನಮ್ಮ ತೋಟದಲ್ಲಿ ಬೇಕಾದಂಥ ಬೆಳಕಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಒಬ್ಬ ಮಾದರಿಯಾಗಿರ್ಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟೆ. ಎಲ್ಲನೂ ಅಳಿಸ್ಕೊಂಡು ಇನ್ನೂ ಅಳವಡಿಸ್ಕೋಬೇಕಾದ ಬೇಜಾನಿದೆ. ನಮ್ಮ ಅಧಿಕಾರಿಗಳಿಂದ ಮತ್ತು ಏನೇನು ಮಾಹಿತಿ ತಗೊಂಡು ಏನೇನು ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಮುಂದುವರಿತಾ ಇದ್ದೀನಿ. ಒಟ್ಟು ಎಷ್ಟು ಎಕರೆ ಇದೆ ಗೌಡ್ರೆ ನಿಮಗೆ ಜಮೀನು? ನನಗೆ 4 ಎಕರೆ 3.5 ಎಕರೆ ಜಮೀನಿದೆ. ನನಗೆ ನಮ್ಮ ತಂದೆಯಿಂದ ಬಂದಿದ್ದು. ಅದರಲ್ಲಿ ಎಲ್ಲ ಬೆಳೆನೂ ಮಾಡಿದ್ದೀವಿ. ಅರ್ಧ ಎಕರೆ ಭತ್ತ, 1 ಎಕರೆ ಭತ್ತ ನೆಟ್ಟಿದ್ದೀವಿ, ಒಂದು ಅರ್ಧ ಎಕರೆ ಕಬ್ಬು ಇಟ್ಟಿದ್ದೀವಿ, ಒಂದು ಅರ್ಧ ಎಕರೆ ರೇಷ್ಮೆ ಹಾಕೊಂಡಿದ್ದೀವಿ, ಮತ್ತು ಒಂದು 10 ಕುಂಟೆ ಹುಲ್ಲು ಅಂತ ಬಿಟ್ಕೊಂಡಿದ್ದೀವಿ, ಹಸುಕರುಗಳಿಗೆ ಹುಲ್ಲು ಅಂತ ಇರಲಿ ಅಂತ. ಮತ್ತು ಬಾಕಿದೆಲ್ಲ 1.5 ಎಕರೆ ತೋಟ ಮಾಡ್ತೀವಿ. ಈ ಕೃಷಿ ಯಾವ ಥರ ಮಾಡ್ತಾಯಿದ್ರೆ, ಏನು ಪ್ರೇರಿತ ಆಗಿದೆ? ಯಾಕಂದರೆ ಈಗ ನೋಡಿದ್ರೆಲ್ಲ ಬರೀ ಸೊಪ್ಪು ಇದೆ ಕಾಣಿಸ್ತಾ ಇದೆ. ನಾವು ಇದನ್ನ ಶೂನ್ಯ ಬಂಡವಾಳ ಕೃಷಿಲಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಾವು TVಲೆಲ್ಲ ನೋಡ್ತಾ ಇರ್ತೀವಿ ಕೃಷಿ ಮಾಹಿತಿಗಳನ್ನ. ಅದರಲ್ಲಿ ಸುಭಾಷ್ ಪಾಳೇಕರ್ ಅವರು ಶೂನ್ಯ ಬಂಡವಾಳ ಕೃಷಿಲಿ ಮಾಡ್ಬೋದು ಅಂತ ಹೇಳಿದ್ರಂಥ ನಿಟ್ಟಲ್ಲಿ. ಮತ್ತು ನಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡಿದಾಗ ನಮ್ಮ ಕುರಿಗಳಿಗೆ ಮೇವಾಗುತ್ತೆ, ಅದು ಆಗ್ತಂಥ ಸಗಣಿ ಕುರಿಪಿಕ್ಕೆ ನಮ್ಮ ಗದ್ದೆಗೆ ಗೊಬ್ಬರ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ನಾವು ಕುರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಷದಲ್ಲಿ ಒಂದು ಸಲ ಉಳುಮೆ ಮಾಡಿಸ್ಕೊಳ್ತೀವಿ. ಮಾಮೂಲಿ ಗೊಬ್ಬರ ಕೊಟ್ಕೊಂಡು ನೀರು ಹಾಯಿಸ್ತಾ ಇರ್ತೀವಿ. ವರ್ಷದಲ್ಲಿ ಒಂದು ಸಲ ಉಳುಮೆ ಮಾಡ್ಸೋಣ ಅಂತ ಮಾಡ್ತಾಯಿದ್ವಿ ಅಷ್ಟೇ. ಇಲ್ಲಿ ಮಾವು ಮತ್ತು ತೆಂಗು ಎಲ್ಲ ಬೆಳೆದಿದ್ರಿ, ಆದಾಯ ಎಷ್ಟು ಬರುತ್ತೆ? ಯಾವ ಥರ ಬರುತ್ತೆ ನಿಮಗೆ? ಈಗ ಹೋದ ವರ್ಷದಲ್ಲಿ ಒಂದು 2-3 ವರ್ಷದಿಂದ ಫಲ ಕಡಿಮೆಯಾಗಿ ಮಳೆ ಇಲ್ಲದೇ ಕಡಿಮೆ ಆಗಿತ್ತು. ಮೊದಲೆಲ್ಲ ಒಂದು ಕುಯ್ಲಿಗೆ ಒಂದು 3-3.5 ಸಾವಿರ ಎಳ್ನೀರು ಸಿಗ್ತಾಯಿತ್ತು. ಒಂದು 40,000 ರೂಪಾಯಿ ಗಂಟ ಖರ್ಚು ಕಳೆದೆ. ಒಂದು ಕುಯ್ಲಿಗೆ ಒಂದು ವರ್ಷದಲ್ಲಿ 6 ಕುಯ್ಲು ಬರ್ತಾಯಿತ್ತು. ಒಂದು ಕುಯ್ಲಿಗೆ 40,000 ರೂಪಾಯಿ ಗಂಟ ಸಿಗ್ತಾಯಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಇವಾಗ ನೀರು ಇದಾದರೆ ತೆಂಗು ಇಂಪ್ರೂವ್ಮೆಂಟ್ ಕಾಣುತ್ತೆ. ಮಾವು ನಾವು ತೋಟನ ವರ್ಷದಾದ ಮೇಲೆ ಮುಸ್ಲಿಂ ಇವ್ರಿಗೆ ಹಾಕಿದ್ವಿ, ಅದನ್ನು ಗೊತ್ತಾಗಲ್ಲ, ಲೀಸ್ಗೆ ಹಾಕಿದ್ದೀರಾ? ಗುತ್ತಿಗೆಗೆ ವರ್ಷದ ಲೆಕ್ಕ ಹಾಕ್ಬಿಟ್ಟಿದ್ವಿ. ಈಗ ಶೂನ್ಯ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿದರೆ ಇದಕ್ಕೆ ಗೊಬ್ಬರದ ಅವಶ್ಯಕತೆ, ಪೋಷಕಾಂಶಗಳು, ರಸಾಂಶಗಳನ್ನ ಯಾವ ಥರ ಒದಗಿಸ್ತಾ ಇದ್ದೀರಾ? ಈಗ ಉಳುಮೆ ಮಾಡ್ತೀವಲ್ಲ, ವರ್ಷಕ್ಕೊಂದ್ಸರಿ ಉಳುಮೆ ಮಾಡಿಸಿದಾಗ ಆಗ ರಾಸಾಯನಿಕ ಗೊಬ್ಬರ ಏನು ಬರ್ಸಲ್ಲ, ಫರ್ಟಿಲೈಸರ್ಸ್ಗಳನ್ನ ಬರೀ ಕೊಟ್ಟಿಗೆ ಗೊಬ್ಬರ. ಮತ್ತು ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದೀವಿ. ಈಗ ನಮ್ಮ ಮದ್ದೂರು ಕೃಷಿ ಇಲಾಖೆ ವತಿಯಿಂದ ಒಂದು 50 ಜನಗಳ ಆಯ್ಕೆ ಮಾಡ್ಕೊಂಡು ನಮ್ಮೂರಲ್ಲಿ ಗುಂಪು ಸಾವಯವ ಕೃಷಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಾನು LRP ಕೆಲಸ ಮಾಡ್ತಾಯಿದ್ದೀನಿ. ಸಾವಯವ ಒತ್ತು ಕೊಡುವಂಥ ನಿಟ್ಟಲ್ಲಿ ನಾವು ಹೆಚ್ಚಿಗೆ ಸಾವಯವ ಗೊಬ್ಬರನೇ ಬಳಸ್ಕೊಳ್ತಾ ಇದ್ದೀವಿ. ಜೀವಾಮೃತ ಮತ್ತು ಪಂಚಗವ್ಯ, ಎರೆಹುಳು ಗೊಬ್ಬರ ಇವನ್ನೇ ಜಾಸ್ತಿ ಬೆಳೆಸ್ತೀವಿ. ಎಲ್ಲ ಗಂಧ ಮತ್ತು ಇದನ್ನ ಡ್ರಿಪ್ ಮುಖಾಂತರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರನ ಬೇವು ಹಿಂಡಿ ಮತ್ತು ಇದರಿಂಡಿ ಕುರಿ ಗೊಬ್ಬರ ಇದನ್ನ ತಾಳಿಗೆ ಗುಂಡಿ ಮಾಡಿ ಹಾಕ್ತಾಯಿರ್ತೀವಿ. ಇದು ಜೇನುಪೆಟ್ಟಿ ಹಾಕಿದ್ದೀವಿ. ತೋಟಗಾರಿಕೆ ಇಲಾಖೆಯವರು ನಮಗೆ ತೆಂಗು ಮಾವು ತೋಟ ಇದ್ಮೇಲೆ ಜೇನು ಅಳವಡಿಕೆಯ ಹೆಚ್ಚು ಇಳುವರಿ ಸಿಗುತ್ತೆ ಅಂತ ಹೇಳಿದ್ರು. ಆ ನಿಟ್ಟಲ್ಲಿ 5 ಜೇನುಪೆಟ್ಟಿ ಹಾಕಿದ್ದೀನಿ. ಮತ್ತು ಜೇನು ನಮಗೆ ಉತ್ತಮವಾದ ಇಳುವರಿ ಹೆಚ್ಚಿಸೋ ಜೊತೆಗೆ ಒಳ್ಳೆಯ ಜೇನು ಕೊಡೋ ದಿಸೆಯಿಂದ ನಮಗೆ ಮಕ್ಕಳು ಮತ್ತು ನಮ್ಮ ಮನೆಗೆ ಒಳ್ಳೆಯ ಜೇನು ಸಿಗುತ್ತೆ ಅನ್ನುವಂಥ ಇದರಲ್ಲಿ ಮಾಡಿದ್ದೀವಿ. ನನಗೆ ತೃಪ್ತಿ ಕೊಟ್ಟಿದೆ, ಒಳ್ಳೆ ಜೇನು ಸಿಗುತ್ತೆ. ಸರ್, ನಾನು ಒಂದು 10-15 ನಿಂಬೆ ಗಿಡ ಹಾಕಿದ್ದೀನಿ ನನ್ನ ತೋಟದಲ್ಲಿ. ಇದು ನಮ್ಮ ಮನೆಗೆ ಒಳ್ಳೆಯ ನಿಂಬೆ ಕಾಯಿ ಕೊಡುತ್ತೆ. ಮತ್ತು ನಾನು ತಿಂಗಳವಾರು ಮತ್ತು ಮಾರ್ತಾ ಇರ್ತೀನಿ. ಒಂದು ಮಾರ್ಕೆಟಲ್ಲಿ 1 ರೂಪಾಯಿಂದ 2 ರೂಪಾಯಿ ಮಾರ್ಕೆಟಲ್ಲಿ ಹಾಕ್ತಾ ಇರ್ತೀನಿ. ನನಗೆ ಕನಿಷ್ಠ ಅಂದರೂ ನಿಂಬೆಲಿ ವರ್ಷಕ್ಕೆ ಒಂದು 500 ರೂಪಾಯಿ 600 ರೂಪಾಯಿ ಲಾಭ ಸಿಗುತ್ತೆ. ಬಸ್ 1-2 ಕುಂಟೆ ತುಳಸಿ ಹಾಕಿದ್ದೀನಿ. ತುಳಸಿ ನಾವು ನಿತ್ಯ ಬಂದಾಗ ನಿತ್ಯ ಕಾಫಿ ಜೊತೆಲಿ ಟೀ ಕಾಫಿ ಜೊತೆಲಿ 4 ಎಳೆ ಹಾಕೊಂಡು ಬಿಡ್ತಾ ಇರ್ತೀವಿ.
ಮತ್ತು ಈ ಹಬ್ಬ ಹರಿದಿನಗಳಲ್ಲಿ ತುಳಸಿ ಒಳ್ಳೆ ಬೇಡಿಕೆ ಇದೆ. ರಾಮನವಮಿ ಆಗ್ಬೋದು, ಆಂಜನೇಯನ ದೇವಸ್ಥಾನ ಹತ್ರ ಪ್ರತಿ ವಾರ ಪೂಜೆ ನಡೀತಾ ಇರುತ್ತೆ. ಅಲ್ಲಿ ತುಳಸಿ ಕಳಿಸ್ತಾ ಇರ್ತೀವಿ. ಒಂದು ಮಾರು ಹೂವು 60-70 ರೂಪಾಯಿ ನಮ್ಗೆ ಸಿಗ್ತಾ ಇರ್ತದೆ. ತುಳಸಿ ಒಂದು 2 ಕುಂಟೆ ತುಳಸಿ ಹಾಕ್ಸಿದ್ದೀನಿ, ಚೆನ್ನಾಗಿದೆ. ಅದು ನನಗೆ ಉತ್ತಮವಾದ ಆದಾಯ ತಂದು ಕೊಡ್ತಾಯಿದೆ. ತುಳಸಿ ಜೊತೆಗೆ ಕಾಕಡ ಹಾಕಿದ್ದೀನಿ, ಕನಕಾಂಬರ ಹಾಕಿದ್ದೀನಿ ಸ್ವಲ್ಪ. ಇದು ನನ್ನ ಬೋರ್ವೆಲ್ಲು. ನಾನು ನನ್ನ ಜಮೀನು ಇಲ್ಲಿ 2 ಎಕರೆ ಇದ್ದರೆ ವಿಸ್ತೀರ್ಣಕ್ಕೆ ಆಗುವಂತೆ 4 ಬೋರ್ ಹೊಡಿಸಿದೆ. ಆದರೂ 4 ಬೋರು ನನಗೆ ಸಂಪೂರ್ಣ ವಿಫಲ ಆಗಿದೆ. ಒಂದರಲ್ಲಿ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ನೀರು ಸಿಕ್ಕೈತೆ. ಸಿಕ್ಕಿರೋತ್ತಿಗೆ 2 HP ಮೋಟ್ರ್ ಬಿಟ್ಟಿದ್ದೀನಿ. ಆ ನೀರಲ್ಲೇ ನಾನು ಸ್ವಂತವಾಗಿ ಡ್ರಿಪ್ ಮಾಡ್ಕೊಂಡು, ನಾನು ಯಾವುದೇ ಇಲಾಖೆಯಿಂದ ಸವಲತ್ತು ಪಡೆದಿದ್ದೇನೆ. ನಾನು ನೋಡುವ ಅನ್ನುವಂಥ ನಿಟ್ಟಲ್ಲಿ ಫಿಲ್ಟ್ರ್ ವೆಂಚೂರ್ ಏನೂ ಹಾಕಿಲ್ಲ. ನಾನೇ ಡೈರೆಕ್ಟಾಗಿ ಮೈಕ್ರೋ ಟ್ಯೂಬ್ ಹಾಕ್ಕೊಂಡು ನನ್ನ ತೋಟಕ್ಕೆಲ್ಲ 3 ಭಾಗ ಮಾಡ್ಕೊಂಡು ಒಂದು ದಿವಸ 2 ದಿವಸ ಒಂದೊಂದು ಬಾಕಿ ನೀರು ಕೊಟ್ಕೊಂಡು ನೀರು ಮೇಂಟೈನ್ ಮಾಡಿದ್ದೀನಿ. ಇಂಥ ಬರದಲ್ಲೂ ಸುಧಾ ನಾನು ಬೋರ್ವೆಲ್ಲಲ್ಲೇ ಮೇಂಟೈನ್ ಮಾಡಿದ್ದೀನಿ. ಇದು ಕೃಷಿ ಹೊಂಡ ಮಾಡ್ಕೊಂಡಿದ್ದೆ ನಾನು. ನನ್ನ ವೈಯಕ್ತಿಕವಾಗಿ ನಾಳೆ ಮಳೆ ನೀರು ಮತ್ತು ಶೇಖರಣೆ ಮಾಡ್ಕೊಂಡು ತೋಟಕ್ಕೆ ಬಳಸ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ನಾನು ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೆ. ಆ ಕೃಷಿ ಹೊಂಡಕ್ಕೆ ಆತ್ಮ ಯೋಜನೆ ಅಡಿಯಲ್ಲಿ ನನಗೆ ಮೀನು ಸಾಕಾಣಿಕೆಗೆ ಸಹಾಯಧನ ಕೊಟ್ಟು ಮೀನು ಸಾಕಾಣೆ ಮಾಡೋಕ್ಕೆ ಒಂದು ಉತ್ತೇಜನ ಕೊಟ್ಟರು. ಆ ನಿಟ್ಟಲ್ಲಿ ನಾನು ಮೀನು ಹಾಕ್ಸಿದ್ದೀನಿ. 1000 ಕಾಮನ್ ಕ್ರಾಪ್ ಮೀನು ಹಾಕ್ಸಿದ್ದೀನಿ. ಮತ್ತು ಈ ನೀರು ನನಗೆ ಸದ್ಬಳಕೆ ಆಯ್ತದೆ. ಅಂತಂದರೆ ಭತ್ತ ಬೆಳೆದಿದ್ದೀನಿ. ನೀರಿಲ್ಲದಂಥ ಸಂದರ್ಭದಲ್ಲಿ ಒಂದು ಸಲ ನೀರು ಹೊಡ್ಕೊಳ್ತೀನಿ. ನಾನು ಬೋರ್ವೆಲ್ ನೀರನ್ನ ಮತ್ತು ಕಾಲುವೆ ನೀರು ಬಂದಾಗ ಒಂದು ಸಲ ಸ್ಟೋರೇಜ್ ಮಾಡ್ಕೊಂಡು ಇಲ್ಲದಂಥ ಸನ್ನಿವೇಶದಲ್ಲಿ ಹೊಡ್ಕೊತೀನಿ. ಮೀನು ಆಗುತ್ತೆ, ಜೊತೆಗೆ ಭತ್ತದಕ್ಕೆ ನೀರು ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಈ ಕೆಲಸ ಮಾಡ್ತೀನಿ. ನಾನು ಸುಮಾರು ಒಂದು 40 ಸಪೋಟ ಹಾಕೊಂಡಿದ್ದೀನಿ ನನ್ನ ತೋಟದಲ್ಲಿ. ಸಪೋಟ ನಮ್ಮ ಮನೆಗೆ ಉತ್ತಮವಾದ ಹಣ್ಣು ಕೊಡುತ್ತೆ. ಮತ್ತು ನಾನು ಇಲ್ಲೇ ಸ್ಥಳೀಯವಾಗಿ kg 30-35 ರೂಪಾಯಿನಾಗೆ ವರ್ಷ ಪ್ರತಿ ಒಂದು ಕ್ವಿಂಟಾಲು 1.5 ಕ್ವಿಂಟಾಲು ಸಪೋಟ ಹಣ್ಣು ಮಾರಿ ಲಾಭ ಗಳಿಸ್ತಾ ಇದ್ದೀನಿ. ನಾನು ಹಸುಗಳಿಗೆ ಉಪಯೋಗ ಆಗಲಿ ಅಂತ ಮೇವಾಗಲಿ ಅಂತ ನನ್ನ ಜಮೀನಿನ ಒಂದು ಭಾಗದಲ್ಲಿ ಒಂದು 10 ಕುಂಟೆ ಮೇವು ಹಾಕ್ಕೊಂಡಿದ್ದೀನಿ. ಮತ್ತು ಬದುಗಳ ನಿರ್ವಹಣೆಗಾಗಿ ಬದುಗಳ ಮೇಲೆ ತ್ಯಾಗ, ಸಿಲ್ವರ್, ರೆಕ್ಲೆಸ್ ಅಂತ ಮರಗಳು ಹಾಕ್ಕೊಂಡಿದ್ದೀನಿ. ನೀಲಗಿರಿ ಅಂತ ಮರ ಹಾಕಿದ್ದೀನಿ. ಮತ್ತು ಕುರಿಗಾಗಲಿ ಅಂತ ಉಳ್ಳಿ ಸೊಪ್ಪು ಹಾಕಿದ್ದೀನಿ ಮೇವಾಗಲಿ ಅಂತ. ಈ ನನ್ನೆಲ್ಲ ಚಟುವಟಿಕೆಗಳನ್ನು ನೋಡಿ ನನಗೆ ಕೃಷಿ ಇಲಾಖೆಯವರ ಮುಖಾಂತರ GKVK ಬೆಂಗಳೂರಲ್ಲಿ ಒಂದು ತಾಲೂಕು ಮಟ್ಟದ ಯುವ ಕೃಷಿ ರೈತ ಅಂತ ನನಗೊಂದು ಅವಾರ್ಡ್ ಸಿಕ್ತು. ನಾನು ಈ ದಿನ ಹೇಳೋದಕ್ಕೆ ಇಷ್ಟಪಡೋದೇನಂತಂದರೆ, ಪ್ರತಿಯೊಬ್ಬ ರೈತರು ತಮ್ಮ ಜಮೀನುಗಳಲ್ಲಿ ಎಲ್ಲ 10 ಹಲವು ಬಗೆಯ ಬೆಳೆಗಳನ್ನ ಹಾಕ್ಕೊಂಡು ಅದೇ ಜೊತೆಗೆ ಮನೆಗೆ ಉತ್ತಮವಾದಂಥ ಸೊಪ್ಪು ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳನ್ನ ಪಡ್ಕೊಂಡು ಉತ್ತಮವಾದಂಥ ಸಾಧನೆ ಮಾಡಬೇಕು, ಉತ್ತಮವಾದ ರೀತಿಯಲ್ಲಿ ವ್ಯವಸಾಯ ಮಾಡಬೇಕನ್ನುವಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.